ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮಗೆ ಗೊತ್ತಿಲ್ಲದೆ ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೆ ಎಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ನಾವು ದಿನನಿತ್ಯ ಮಾಡುವ ಅಂತಹ 20 ತಪ್ಪುಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವುಗಳನ್ನ ನೀವು ತಿಳಿದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆ ಬರುತ್ತೆ. ಹಾಗಾದ್ರೆ ಲೇಟ್ ಯಾಕೆ, ಕೌಂಟ್ ಡೌನ್ ಶುರು ಮಾಡೋಣ ಬನ್ನಿ. ಸಾಮಾನ್ಯವಾಗಿ ಎಲ್ಲಾ ಟೂತ್ ಪೇಸ್ಟ್ ಪ್ಯಾಕೆಟ್ ಗಳ ಮೇಲೆ ಯೂಸ್ ಓನ್ಲಿ ಎ ಪೀ ಸೈಜ್ಡ್ ಅಮೌಂಟ್ ಆಫ್ ಪೇಸ್ಟ್ ಎಂದು ಬರೆದಿರುತ್ತೆ. ಅಂದ್ರೆ ಕೇವಲ ಬಟಾಣಿ ಗಾತ್ರದಷ್ಟು ಟೂತ್ ಪೇಸ್ಟ್ ಅನ್ನ ಮಾತ್ರವೇ ಬ್ರಷ್ ಮೇಲೆ ಹಾಕೋಬೇಕು. ಆದ್ರೆ ನಾವು ಬ್ರಷ್ ನ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಪೇಸ್ಟ್ ಅನ್ನ ಹಚ್ತೀವಿ. ಅಷ್ಟು ಪೇಸ್ಟ್ ಬಳಸೋದ್ರಿಂದ ಅದರಲ್ಲಿರುವ ಫ್ಲೋರೈಡ್ ಮತ್ತು ಸ್ವೀಟ್ನೆಸ್ ಗೆ ಹಲ್ಲುಗಳ ಮೇಲಿರುವ ಎನಾಮೆಲ್ ಎಂಬ ಪೊರೆ ಬೇಗ ಹಾಳಾಗುತ್ತೆ. ಅಂಡ್ ಚಿಕ್ಕ ಮಕ್ಕಳು ಟೂತ್ ಪೇಸ್ಟ್ ನುಂಗೋದ್ರಿಂದ ಫ್ಲೋರೈಡ್ ಎಫೆಕ್ಟ್ ನಿಂದ ಅವರ ಹಲ್ಲುಗಳು ಬೇಗ ಹಾಳಾಗುತ್ತವೆ. ನಂಬರ್ 2, ಹುಡುಗಿಯರು ರಾತ್ರಿ ಮಲಗುವಾಗ ಬ್ರಾ ಧರಿಸಿ ಮಲಗಬಾರ್ದು. ಅದನ್ನ ಧರಿಸಿ ಮಲಗೋದ್ರಿಂದ ಒಳ್ಳೆಯದೇನೂ ಆಗಲ್ಲ, ಆದ್ರೆ ಕೆಟ್ಟದಂತೂ ಬಹಳಷ್ಟಾಗುತ್ತೆ. ಇದು ಬ್ರೆಸ್ಟ್ ಕ್ಯಾನ್ಸರ್ ಬರೋಕೆ ಒಂದು ಕಾರಣ ಕೂಡ ಆಗ್ಬಹುದು. ಇದರ ಹಿಂದೆ ಬಹಳಷ್ಟು ಸೈನ್ಸ್ ಇದೆ. ಅದರ ಬಗ್ಗೆ ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ವೇಳೆ ಸ್ತನಗಳ ಗಾತ್ರ ದೊಡ್ಡದಾಗಿದ್ರೆ ಹೊರಗಡೆ ಸಿಗುವ ಸ್ಲೀಪಿಂಗ್ ಬ್ರಾಗಳನ್ನ ಧರಿಸಿ ಮಲಗಬಹುದು. ನಂಬರ್ 3, ಬಹಳಷ್ಟು ಜನರು ಎಕ್ಸರ್ಸೈಸಸ್ ಶುರು ಮಾಡ್ತೀವಿ ಎಂದು ಹೇಳಿ ನೇರವಾಗಿ ರನ್ನಿಂಗ್ ಅಥವಾ ವರ್ಕೌಟ್ ಮಾಡ್ತಾರೆ. ಆದ್ರೆ ವಾರ್ಮ್ ಅಪ್ ಮಾಡಲ್ಲ. ವಾರ್ಮ್ ಅಪ್ ಮಾಡದೆ ಎಕ್ಸರ್ಸೈಸ್ ಮಾಡಿದ್ರೆ ಆ ವ್ಯಾಯಾಮದ ಪರಿಣಾಮ ದೇಹಕ್ಕೆ ಸಿಗಲ್ಲ. ಅಷ್ಟೇ ಅಲ್ಲದೆ ಮರುದಿನ ನಿಮ್ಮ ಪಿಂಡಿಗಳು ಅಂದ್ರೆ ಕಾಲ್ಫ್ ಮಸಲ್ಸ್ ನೋವು ಬಂದು 2 ದಿನ ಮಲಗಬೇಕಾಗುತ್ತೆ. ನಂಬರ್ 4, ಬಹಳಷ್ಟು ಜನರು ತಮ್ಮ ಲವರ್ ಬ್ರೇಕಪ್ ಹೇಳಿದ್ರೆ ಆ ದಿನವೇ ಪ್ರಪಂಚ ಮುಳುಗೋಯ್ತು ಅನ್ನೋ ರೀತಿ ದುಃಖ ಪಡ್ತಾರೆ. ಅಷ್ಟೊಂದು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ಎಷ್ಟು ದುಃಖ ಪಟ್ಟರೂ ಕೂಡ ನಿಮ್ಮನ್ನ ಬಿಟ್ಟು ಹೋದ ಹುಡುಗಿ ತಿರುಗಿ ಬರಲ್ಲ. ಒಂದು ವೇಳೆ ನಿಮ್ಮ ನೋವನ್ನ ನೋಡಿ ಹಿಂತಿರುಗಿ ಬಂದ್ರೂ ಕೂಡ ಅದು ಕರುಣೆಯಾಗಿರುತ್ತೆ ಹೊರತು ಲವ್ ಆಗಿರಲ್ಲ. ಬಹಳಷ್ಟು ಜನ ತಮ್ಮ ಲೈಫ್ ಅಲ್ಲಿ ಅನ್ಸರ್ಟಿನಿಟಿನ ಹೇಗೆ ಡೀಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಅವ್ರ ಮನೆಯಲ್ಲಿ ಅವರೇ ಅರ್ನಿಂಗ್ ಮೆಂಬರ್ ಆಗಿದ್ರೆ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಫ್ಯಾಮಿಲಿ ಗತಿ ಏನಾಗುತ್ತೆ ಅಂತ ಬಹಳಷ್ಟು ಜನ ಯೋಚನೆ ಮಾಡಲ್ಲ. ಆದ್ರೆ ನೀವು ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕು. ಯೋಚನೆ ಮಾಡದೇ ಇದ್ರೆ ಅದು ಖಂಡಿತ ತಪ್ಪು. ಒಂದ್ ವೇಳೆ ನಿಮ್ ಲೈಫ್ ಅಲ್ಲಿ ಅಂತಹ ಒಂದು ಘಟನೆ ನಡೆದ್ರೆ ನಿಮ್ ಫ್ಯಾಮಿಲಿನ ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಇಡೋಕೆ ಒಂದೇ ಒಂದು ದಾರಿ ಇದೆ. ಅದೇ ದಿನಕ್ಕೆ ಜಸ್ಟ್ 15 ರಿಂದ 20 ರೂಪಾಯಿಯನ್ನ ಸೇವ್ ಮಾಡೋದು. ನಮ್ಗೆಲ್ಲ ಗೊತ್ತು, ಈ ಚಿಕ್ಕ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ಅದೇನ್ ದೊಡ್ಡದಾಗಲ್ಲ ಅಂತ. ಆದ್ರೆ ಅದೇ ಚಿಕ್ಕ ಅಮೌಂಟ್ ನಲ್ಲಿ ನೀವೊಂದು ಟರ್ಮ್ ಇನ್ಸೂರೆನ್ಸ್ ಪಾಲಿಸಿಯನ್ನ ತಗೋಬಹುದು. ತಿಂಗಳಿಗೆ ಜಸ್ಟ್ 400 ರಿಂದ 500 ರೂಪಾಯಿಗೆ ಶುರುವಾಗುವ ಪ್ಲಾನ್ಸ್ ಕೂಡ ಇವೆ. ಇದರಲ್ಲಿ ನಿಮ್ಗೆ ಅಪ್ ಟು 2 crore ಕವರೇಜ್ ಸಿಗುತ್ತೆ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಸಾವು ಬಂದ್ರೂ ಕೂಡ ನಿಮ್ ಫ್ಯಾಮಿಲಿಗೆ ಫ್ಯೂಚರ್ ಖರ್ಚುಗಳನ್ನ ನಿಭಾಯಿಸೋಕೆ ಈ ಅಮೌಂಟ್ ಸಿಗುತ್ತೆ. ಸೊ ಈ ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡೋಕೆ ಆದಷ್ಟು ಬೇಗ ಒಂದು ಟರ್ಮ್ ಇನ್ಸೂರೆನ್ಸ್ ಪಾಲಿಸಿ ತಗೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ಲಿಂಕ್ ಮತ್ತು ಡೀಟೇಲ್ಸ್ ಗಳನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಜಸ್ಟ್ ನಿಮ್ಮ ಬೇಸಿಕ್ ಡೀಟೇಲ್ಸ್ ಗಳನ್ನ ಹಾಕಿ ಭಾರತದ ಟಾಪ್ ಇನ್ಸೂರೆನ್ಸ್ ಕಂಪನಿಗಳಿಂದ ಬೆಸ್ಟ್ ಪ್ಲಾನ್ ಅನ್ನ ಚೂಸ್ ಮಾಡ್ಕೋಬಹುದು. ಇದು ಕೇವಲ ಡೆತ್ ಗೆ ಮಾತ್ರ ಅಲ್ಲ, ನಿಮ್ಮ ಬೇಸ್ ಪಾಲಿಸಿಗೆ ರೈಡರ್ಸ್ ಅನ್ನು ಕೂಡ ಆಡ್ ಮಾಡ್ಕೋಬಹುದು. ಇದರಿಂದ ಕ್ಯಾನ್ಸರ್ ನಂತಹ ಕ್ರಿಟಿಕಲ್ ಇಲ್ನೆಸ್ ಅಥವಾ ಆಕ್ಸಿಡೆಂಟ್ ನಿಂದ ಆಗುವ ಪರ್ಮನೆಂಟ್ ಡಿಸೇಬಿಲಿಟಿ ಎಲ್ಲವೂ ಕೂಡ ಕವರೇಜ್ ಆಗುತ್ತೆ. ನೀವೇನಾದ್ರೂ ಈಗ ಪಾಲಿಸಿ ತಗೊಂಡ್ರೆ ಅಪ್ ಟು 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಒಂದ್ಸಲ ನೀವು ಟರ್ಮ್ ಇನ್ಸೂರೆನ್ಸ್ ತಗೊಂಡ್ಮೇಲೆ ಪೂರ್ತಿ ಅವಧಿಯವರೆಗೆ ಅಂದ್ರೆ 20 ರಿಂದ 30 ವರ್ಷದವರೆಗೆ ಯಾವುದೇ ರೀತಿಯ ಪ್ರೀಮಿಯಂ ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಸೊ ನಿಮ್ ವಯಸ್ಸು ಜಾಸ್ತಿ ಆದಂಗೆಲ್ಲ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಆದಷ್ಟು ಬೇಗ ಪಾಲಿಸಿ ತಗೊಂಡು ಪೂರ್ತಿ ಟರ್ಮ್ ಗೆ ನಿಮ್ಮ ಪ್ರೀಮಿಯಂ ಅನ್ನ ಲಾಕ್ ಮಾಡ್ಕೊಳ್ಳಿ. ನಿಮ್ ಪ್ರೀಮಿಯಂ ಎಷ್ಟು ಬರುತ್ತೆ ಅಂತ ತಿಳ್ಕೊಳ್ಳೋಕೆ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಮೆಂಟ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಚೆಕ್ ಮಾಡಿ, ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು. ಇನ್ನು ಮೇನ್ ಟಾಪಿಕ್ ಗೆ ಬರೋಣ. ನಂಬರ್ 5, ನಮ್ಮ ಕಿವಿಯಲ್ಲಿ ಇಯರ್ ವ್ಯಾಕ್ಸ್ ಕ್ಲೀನ್ ಮಾಡೋಕೆ ನಾವು ಕಾಟನ್ ಸ್ವಾಬ್ಸ್ ಗಳನ್ನ ಬಳಸ್ತೀವಿ. ಆದ್ರೆ ಅವುಗಳನ್ನ ಬಳಸೋದ್ರಿಂದ ಇಯರ್ ವ್ಯಾಕ್ಸ್ ಇನ್ನೂ ಒಳಗಡೆ ಹೋಗುತ್ತೆ. ಜೊತೆಗೆ ಈ ಸ್ವಾಬ್ಸ್ ಕಿವಿಯಲ್ಲಿರುವ ಡಯಾಫ್ರಾಗಮ್ ಗೆ ಟಚ್ ಆಗೋದ್ರಿಂದ ನಿಮ್ಮ ಕೇಳುವ ಸಾಮರ್ಥ್ಯ ಕೂಡ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. 3 ಹನಿ ಆಲಿವ್ ಆಯಿಲ್ ಅನ್ನ ನಿಮ್ಮ ಕಿವಿಯಲ್ಲಿ ಹಾಕಿದ್ರೆ ಆ ವ್ಯಾಕ್ಸ್ ತಾನಾಗಿಯೇ ಹೊರಗಡೆ ಬರುತ್ತೆ. ಆಗ ನಿಮ್ಮ ಕಿವಿಯನ್ನ ಲೈಟ್ ಆಗಿ ಕಾಟನ್ ಇಂದ ಕ್ಲೀನ್ ಮಾಡಿದ್ರೆ ಸಾಕು. ನಂಬರ್ 6, ಇತ್ತೀಚೆಗೆ ಬಹಳಷ್ಟು ಜನರು ಯೂಟ್ಯೂಬ್, ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಎಂದು ತಮ್ಮ ಅಮೂಲ್ಯವಾದ ಸಮಯವನ್ನ ಲೈಕ್ ಗಳಿಗೋಸ್ಕರ, ಕಾಮೆಂಟ್ ಗಳಿಗೋಸ್ಕರ ಕ್ರಿಂಜ್ ವಿಡಿಯೋಗಳನ್ನ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ನಿಮ್ಮ ಮುಖ್ಯ ಕೆಲಸಗಳನ್ನ ಸರಿಯಾಗಿ ಮಾಡಿದ ನಂತರ ಉಳಿದ ಸಮಯದಲ್ಲಿ ಈ ಎಂಟರ್ಟೈನ್ಮೆಂಟ್ ಕೆಲಸಗಳನ್ನ ಮಾಡಬೇಕು. ಹಾಗಾದ್ರೆ ನೀನು ಅದೇ ಮಾಡ್ತಾ ಇದೆಯಲ್ವಾ ಅಂತ ಕೇಳಿದ್ರೆ ಎಸ್, ಆದ್ರೆ ಇದು ನನ್ನ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಗೋಸ್ಕರ ಮಾತ್ರ ಮಾಡ್ತಿದ್ದೀನಿ. ಅದು ಕೂಡ ಎಲ್ರಿಗೂ ಉಪಯೋಗವಾಗುವ ಎಜುಕೇಶನಲ್ ಕಂಟೆಂಟ್ ಮಾತ್ರ ಮಾಡ್ತಿದ್ದೀನಿ. ನನ್ನ ಮೊದಲ ಪ್ರಿಯಾರಿಟಿ ಬೇರೆನೇ ಇದೆ. ಫ್ರೀ ಟೈಮ್ ಅಲ್ಲಿ ಮಾತ್ರವೇ ನಾನು ವಿಡಿಯೋಸ್ ಗಳನ್ನ ಮಾಡೋದು. ಅದಕ್ಕಾಗಿಯೇ ನಮ್ಮ ವಿಡಿಯೋಸ್ ಬಹಳ ಲೇಟ್ ಆಗಿ ಬರುತ್ತವೆ. ಸೊ ಜವಾಬ್ದಾರಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ಯಾರನ್ನು ಮೆಚ್ಚಿಸುವ ಸಲುವಾಗಿ ಈ ವಿಡಿಯೋಗಳನ್ನ ಮಾಡೋದೇ ದೇಶವನ್ನ ಉದ್ಧಾರ ಮಾಡುವ ಕೆಲಸ ಅಂತ ಭಾವಿಸಬಾರ್ದು. ಈ ಸೋಷಿಯಲ್ ಮೀಡಿಯಾ ಯಾವಾಗ್ಲೂ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರಬೇಕು. ಲೈಫ್ ಈಸ್ ದ ಪ್ರೈಮ್ ಪ್ರಿಯಾರಿಟಿ.
ನಂಬರ್ 7, ನಾವು ಕಾಟನ್ ನಿಂದ ಮಾಡಿದ ದಿಂಬುಗಳ ಮೇಲೆ ತಲೆ ಇಟ್ಟು ಮಲಗೋದ್ರಿಂದ ಆ ಹತ್ತಿ ನಿಮ್ಮ ಮುಖದಲ್ಲಿರುವ ತೇವಾಂಶ ಮತ್ತು ಎಣ್ಣೆಯನ್ನ ಹೀರ್ಕೊಂಡು ನಿಮ್ಮ ಚರ್ಮವನ್ನ ಒಣಗಿಸಿ ಇರಿಟೇಷನ್ ಅನ್ನ ಉಂಟು ಮಾಡುತ್ತೆ. ಇದರಿಂದ ನಿಮ್ಮ ಕೂದಲು ಕೂಡ ಹಾಳಾಗುತ್ತೆ. ಒಂದು ವೇಳೆ ನಿಮ್ಮಲ್ಲಿ ಕಾಟನ್ ದಿಂಬುಗಳಿದ್ರೆ ಅವುಗಳಿಗೆ ಸಿಲ್ಕ್ ಕವರ್ಸ್ ಹಾಕಿ ಬಳಸಬಹುದು. ಆಗ ಯಾವುದೇ ಸಮಸ್ಯೆ ಇರಲ್ಲ. ನಂಬರ್ 8, ಬಹಳಷ್ಟು ಜನರು ಕೇವಲ 10 ದಿನಗಳಲ್ಲಿ 10 kg ತೂಕ ಕಳೆದುಕೊಳ್ತೀವಿ ಎಂದು ಒಂದು ಅನ್ರಿಯಲಿಸ್ಟಿಕ್ ಅಂಡ್ ಎಕ್ಸ್ಟ್ರೀಮ್ ಡಯಟ್ ಗಳನ್ನ ಪ್ರಾರಂಭಿಸ್ತಾರೆ. ಅಂತವರು 2ನೇ ದಿನ ರಾತ್ರಿಯ ಹೊತ್ತಿಗೆ ಹಾಸ್ಪಿಟಲ್ ಅಲ್ಲಿ ಸಲೈನ್ ಬಾಟಲ್ ಅನ್ನ ಹಾಕಿಸಿಕೊಳ್ತಾ ಇರ್ತಾರೆ. ಸೊ ಎಂತಹ ಹೆಲ್ದಿ ಡಯಟ್ ಪ್ಲಾನ್ ಆಗಿದ್ರೂ ಕೂಡ 1 ತಿಂಗಳಲ್ಲಿ ಕೇವಲ 2 ರಿಂದ 3 kg ಮಾತ್ರ ಕಡಿಮೆ ಆಗ್ಬೇಕು. ಅದಕ್ಕಿಂತ ಜಾಸ್ತಿ ಕಡಿಮೆ ಆಗ್ತಾ ಇದ್ರೆ ನಿಮ್ಮ ಹೆಲ್ತ್ ಹಾಳಾಗ್ತಾ ಇದೆ ಎಂದರ್ಥ. ನಂಬರ್ 9, ಗಂಡಸರಲ್ಲಿ ಕೆಲವರು ನಾನು ಫುಲ್ ಬಾಟಲ್ ಕುಡಿದ್ರೂ ಕೂಡ ಕಂಟ್ರೋಲ್ ನಲ್ಲಿ ಇರ್ತೀನಿ ಎಂದು ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ. ಆದ್ರೆ ಹಾಫ್ ಬಾಟಲ್ ಖಾಲಿ ಆಗೋಷ್ಟರಲ್ಲಿ ತಲೆಯ ಮೇಲೆ ಸುತ್ತಿಗೆಯಿಂದ ಹೊಡೆದ ಕೋತಿಗಳಂತೆ ಸುಮ್ನೆ ಕೂತಿರ್ತಾರೆ. ಆದ್ರೆ ನಂತರ ಅವ್ರು ಮಾಡೋ ಗಲಾಟೆ ಅಷ್ಟಿಷ್ಟಿರಲ್ಲ. ಸೊ ಇಲ್ಲಿ ನಾನು ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ. ಒಂದ್ ವೇಳೆ ನಾನ್ ಹೇಳಿದ್ರು ಕೂಡ ಯಾರು ಬಿಡ್ತಾರೆ ಹೇಳಿ. ಸೊ ಬಾಯ್ಸ್, ನಿಮ್ಮ ಲಿಮಿಟ್ ಕೇವಲ 2 ರಿಂದ 3 ಪೆಗ್ಗುಗಳು ಮಾತ್ರ. ಬೇಕಾದ್ರೆ ಲೈಟ್ ಆಗಿ 4ನೇ ಪೆಗ್ ಕೂಡ ಓಕೆ. ಅದಕ್ಕಿಂತ ಹೆಚ್ಚಾದ್ರೆ ಬೇಡ. ಅದು ನಿಮ್ಮ ಶರೀರವನ್ನ ನಾಶ ಮಾಡುತ್ತೆ. ನಂಬರ್ 10, ನಿಮ್ಮಲ್ಲಿ 99% ಜನರು ವೆಸ್ಟರ್ನ್ ಟಾಯ್ಲೆಟ್ಸ್ ಗಳನ್ನ ಲಿಡ್ ಓಪನ್ ಮಾಡಿ ಫ್ಲಶ್ ಮಾಡ್ತಾರೆ. ಅದು ತಪ್ಪು. ಯಾಕೆಂದ್ರೆ ನೀವು ಆ ರೀತಿ ಫ್ಲಶ್ ಮಾಡಿದಾಗ ಅದರಲ್ಲಿರುವ ನೀರು ಫ್ಲಶ್ ಆಗುವಾಗ ಆ ನೀರು ಚಿಕ್ಕ ಚಿಕ್ಕ ಮೈಕ್ರೋ ಮಾಲಿಕ್ಯೂಲ್ಸ್ ಗಳಾಗಿ ಬದಲಾಗಿ 15 ಅಡಿಗಳಷ್ಟು ದೂರದವರೆಗೆ ಸಿಡಿಯುತ್ತವೆ. ಆ ನೀರಿನ ಕಣಗಳು ಬಾತ್ರೂಮ್ ನಲ್ಲಿ ನೀವು ಮೈಗೆ ಹಚ್ಚುವ ಸೋಪ್ ಮೇಲೆ, ಬ್ರಷ್ ಮೇಲೆ, ನಿಮ್ಮ ಬಾಡಿಯನ್ನ ಒರೆಸಿಕೊಳ್ಳುವ ಟವಲ್ ಮೇಲೆ ಸಂಪೂರ್ಣವಾಗಿ ಬೀಳುತ್ತವೆ. ಇದನ್ನ ಪ್ಲೂಮ್ ಎಫೆಕ್ಟ್ ಎಂದು ಕರೀತಾರೆ. ಆದ್ರಿಂದ ಲಿಡ್ ಕ್ಲೋಸ್ ಮಾಡಿ ಫ್ಲಶ್ ಮಾಡಿದ್ರೆ ಒಳ್ಳೆಯದು. ನಂಬರ್ 11, ಕೆಲವರು ತಮ್ಮ ಲೈಫ್ ಅಲ್ಲಿ ಸ್ಪೆಷಲ್ ವ್ಯಕ್ತಿಯನ್ನ ಭೇಟಿ ಆಗೋಕು ಮುಂಚೆ ತಮ್ಮ ಮುಖದ ತುಂಬೆಲ್ಲ ಸ್ಕ್ರಬ್ ಮಾಡಿ, ಬ್ಲೀಚ್ ಮಾಡಿ, ಕೂದಲಿಗೆ ಬಣ್ಣ ಹಚ್ಚಿ ಎಲ್ಲಾ ರೀತಿಯ ಸಿಂಗಾರವನ್ನ ಮಾಡಿಕೊಳ್ತಾರೆ. ನೆಕ್ಸ್ಟ್ ಡೇ ಆ ಸ್ಪೆಷಲ್ ವ್ಯಕ್ತಿಯನ್ನ ಭೇಟಿ ಆಗುವ ಹೊತ್ತಿಗೆ ಹೇಗಿದ್ದೆ, ಹೇಗಾದೆ ಅನ್ನೋ ರೀತಿ ಆಗಿಬಿಡ್ತಾನೆ. ಹಾಗಾಗಿ ಅಷ್ಟೊಂದು ಸಿಂಗಾರ ಮಾಡ್ಕೋಬೇಡಿ. ನಂಬರ್ 12, ನಮ್ ಜೊತೆ ಯಾರಾದ್ರೂ ಸ್ವಲ್ಪ ಹೊತ್ತು ಸ್ವೀಟ್ ಆಗಿ ಮಾತನಾಡಿದ್ರೆ ಅವನಿಗಿಂತ ಒಳ್ಳೆಯವನು ಇನ್ನೊಬ್ಬ ಇಲ್ಲ ಅಂತ ಕನ್ಫರ್ಮ್ ಮಾಡಿ ಬಿಡ್ತೀವಿ. ಬಟ್ ನೆನ್ಪಿಡಿ, ಸ್ವೀಟ್ ಆಗಿ ಮಾತಾಡೋರೆಲ್ಲ ಒಳ್ಳೆಯವರಲ್ಲ, ಹಾರ್ಶ್ ಆಗಿ ಮಾತಾಡೋರೆಲ್ಲ ಕೆಟ್ಟವರಲ್ಲ. ನಾವು ಒಬ್ಬ ವ್ಯಕ್ತಿಯನ್ನ ಒಳ್ಳೆಯವನು ಅಥವಾ ಕೆಟ್ಟವನು ಅಂತ ಹೇಳೋಕೆ ಕನಿಷ್ಠ 1 ವರ್ಷ ಆದ್ರೂ ಅವರನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಬೇಕು. ನಂಬರ್ 13, ನಮ್ಮಲ್ಲಿ 99% ಜನರು ಹಲ್ಲುಜ್ಜೋದನ್ನ ತಪ್ಪಾಗಿ ಮಾಡ್ತೀವಿ. ಯಾವುದೋ ಒಂದು ಕೋಣದ ಹಲ್ಲುಜ್ಜುವಂತೆ ಉಜ್ತೀವಿ. ಆದ್ರೆ ಅದು ಸರಿಯಲ್ಲ. ಬ್ರಷ್ ಅನ್ನ ನಿಧಾನವಾಗಿ ಸರ್ಕ್ಯುಲರ್ ಮೋಷನ್ ನಲ್ಲಿ ಅಥವಾ ಮೇಲಿನಿಂದ ಕೆಳಕ್ಕೆ ಈ ರೀತಿ ವರ್ಟಿಕಲ್ ಮೋಷನ್ ನಲ್ಲಿ ಉಜ್ಜಬೇಕು. ನಂಬರ್ 14, ಈ ಕಾಲದಲ್ಲಿ ಎಲ್ಲರೂ ಕೂಡ ತಮ್ಮ ತಂದೆ ತಾಯಿಯರನ್ನ ಅಗೌರವದಿಂದ ನೋಡ್ತಿದ್ದಾರೆ. ಅವರನ್ನ ಟೇಕ್ ಇಟ್ ಗ್ರಾಂಟ್ ಆಗಿ ತೆಗೆದುಕೊಳ್ತಿದ್ದಾರೆ. ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ, ಚೆನ್ನಾಗಿ ನೋಡಿಕೊಳ್ತಾ ಇಲ್ಲ. ಬಟ್ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಪೋಷಕರನ್ನ ಚೆನ್ನಾಗಿ ನೋಡಿಕೊಳ್ಳೋದೆ. ಅವರನ್ನ ಗೌರವಿಸದಿದ್ರೆ ನೀವು ಎಷ್ಟೇ ಸಾಧಿಸಿದ್ರು ಅಥವಾ ಸಂಪಾದಿಸಿದ್ರು ಯಾವುದಕ್ಕೂ ಪ್ರಯೋಜನವಿಲ್ಲದವನಿಗೆ ಸಮಾನವಾಗ್ತೀರಿ. ನಿಮ್ಮ ಜೀವನದಲ್ಲಿ ಅವರ ನಂತರವೇ ಹಣ, ಹೆಂಡತಿ, ಮಕ್ಕಳು ಎಲ್ಲವೂ ಕೂಡ. ಯಾಕೆಂದ್ರೆ ನಾಳೆ ನೀವು ಕೂಡ ಪೇರೆಂಟ್ಸ್ ಆಗ್ತೀರಿ. ನಿಮ್ಮ ತಂದೆ ತಾಯಿಯನ್ನ ಸರಿಯಾಗಿ ನೋಡಿಕೊಳ್ಳದ ನೀವು ನಿಮ್ಮ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೋರಿಕೊಳ್ಳೋದು ಎಷ್ಟು ಕರೆಕ್ಟ್? ಒಂದ್ಸಲ ಯೋಚನೆ ಮಾಡಿ. ನಂಬರ್ 15, ನಮ್ಮ ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ನಮ್ಮನ್ನ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳೋದು. ಅವನ ಜೀವನ ಹಾಗಿದೆ, ನನ್ನ ಜೀವನ ಯಾಕೆ ಆ ರೀತಿ ಇಲ್ಲ ಅಂತ ಅಂದುಕೊಳ್ಳೋದು. ಸೊ ಗೈಸ್, ನಿಮಗಾಗಿ ನೀವು ಬದುಕಿದ್ರೆ ಬಹಳ ಸಂತೋಷ ಸಿಗುತ್ತೆ. ಆದ್ರೆ ಬೇರೆಯವರೊಂದಿಗೆ ಹೋಲಿಸಿಕೊಂಡಾಗ ಮಾತ್ರವೇ ನಿಮ್ಮ ಜೀವನದಲ್ಲಿ ಕಷ್ಟಗಳು ಪ್ರಾರಂಭವಾಗುತ್ತವೆ, ಸಂತೋಷ ಮಾಯವಾಗುತ್ತೆ. ಸೊ ಲಿವ್ ಯುವರ್ ಓನ್ ಲೈಫ್ ಆಸ್ ಯು ಶುಡ್ ಬಿ, ಬಟ್ ನಾಟ್ ಬೈ ಕಂಪೇರಿಂಗ್ ವಿತ್ ಅದರ್ಸ್. ಅಂದ್ರೆ ನಿಮ್ಮ ಜೀವನವನ್ನ ನೀವಿರಬೇಕಾದ ರೀತಿಯಲ್ಲಿ ಬದುಕಿ, ಬೇರೆಯವರ ಜೊತೆ ಹೋಲಿಸಿಕೊಂಡಲ್ಲ. ನಂಬರ್ 16, ಬಹಳಷ್ಟು ಜನ ಹುಡುಗಿಯರಲ್ಲಿ ಕೂದಲು ಉದುರೋಕೆ ಮುಖ್ಯ ಕಾರಣ ಅವರು ಬಿಗಿಯಾಗಿ ಪೋನಿ ಟೇಲ್ಸ್ ಗಳು ಮತ್ತು ಜಡೆಯನ್ನ ಹಾಕುವುದು. ಎಷ್ಟು ಬಿಗಿಯಾಗಿ ಜಡೆ ಹಾಕಿದ್ರೆ ಅಷ್ಟು ಜಾಸ್ತಿ ಕೂದಲು ಉದುರುತ್ತೆ. ಸೊ ಸ್ವಲ್ಪ ಸಡಿಲವಾಗಿ ಹಾಕೊಳ್ಳಿ, ನೋಡೋಕು ಕೂಡ ನಿಮ್ಮ ಜಡೆ ತುಂಬಾ ಸುಂದರವಾಗಿ ಕಾಣುತ್ತೆ. ನಂಬರ್ 17, ನಾವು ಮಾಯಿಶ್ಚರೈಸರ್ ಗಳನ್ನ ಈ ರೀತಿ ದೇಹದ ತುಂಬೆಲ್ಲ ಉಜ್ಜಿ ಬಿಡ್ತೀವಿ. ಆದ್ರೆ ಅದು ತಪ್ಪು. ನಿಮ್ಮ ಕೈಗಳಿಗೆ ಮಾಯಿಶ್ಚರೈಸರ್ ಹರಡಿಕೊಂಡು ಅದನ್ನ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಅಷ್ಟೇ. ಆಗಲೇ ಅದು ನಮ್ಮ ದೇಹಕ್ಕೆ ಸರಿಯಾಗಿ ಹೀರಿಕೊಳ್ಳುತ್ತೆ. ಗಟ್ಟಿಯಾಗಿ ಉಜ್ಜೋದ್ರಿಂದ ಆ ಮಾಯಿಶ್ಚರೈಸರ್ ಸರಿಯಾಗಿ ಅಬ್ಸರ್ವ್ ಆಗಲ್ಲ ಅಂಡ್ ಚರ್ಮಕ್ಕೂ ಕೂಡ ಹಾನಿಯಾಗುತ್ತೆ. ನಂಬರ್ 18, ಕೋಪವಾಗ್ಲಿ, ತಾಪವಾಗ್ಲಿ, ಆಸೆ ಆಗಿರ್ಲಿ, ಹಸಿವಾದ್ರೂ ಆಗಿರ್ಲಿ, ನೋವಾದ್ರೂ ಆಗಿರ್ಲಿ, ಪ್ರೀತಿಯಾದ್ರೂ ಆಗಿರ್ಲಿ, ಯಾವ್ದಾದ್ರೂ ಪರವಾಗಿಲ್ಲ, ಟೂ ಮಚ್ ಇಸ್ ಟೂ ಬ್ಯಾಡ್. ಅತಿಯಾದ್ರೆ ಅಮೃತವೂ ಕೂಡ ವಿಷ. ಯಾವುದೇ ವಿಷಯವಾಗ್ಲಿ ಮಿತಿಯಲ್ಲಿದ್ರೆ ಮಾತ್ರವೇ ಚೆನ್ನಾಗಿರುತ್ತೆ. ಅಮೃತವನ್ನು ಕೂಡ ಅತಿಯಾಗಿ ಕುಡಿದ್ರೆ ನಿಮ್ಮ ದೇಹಕ್ಕೆ ಅದು ವಿಷವಾಗಿ ಬದಲಾಗಿ ಬಿಡುತ್ತೆ. ಸೊ ಎಚ್ಚರದಿಂದಿರಿ.
ನಂಬರ್ 19, ರಸ್ತೆಯಲ್ಲಿ ಹೋಗುವ ಪ್ರತಿಯೊಬ್ಬ ಮೂರ್ಖ ಏನ್ ಹೇಳಿದ್ರು ಕೂಡ ನಾವು ದುಃಖ ಪಡಬಾರ್ದು. ನಿಮಗಿದು ಗೊತ್ತಾ, ಈ ಲೋಕದಲ್ಲಿ ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ನಿಮ್ಗೆ ನೋವನ್ನ ಉಂಟು ಮಾಡೋಕೆ ಸಾಧ್ಯವಿಲ್ಲ. ಯಾವಾಗ ನೀವು ಎದುರಿಗಿದ್ದವರು ಆಡಿದ ಮಾತುಗಳನ್ನ ಒಪ್ಪಿಕೊಳ್ತೀರೋ ಆಗಲೇ ನಿಮಗೆ ನೋವುಂಟಾಗುತ್ತೆ. ಅವರು ಆಡಿದ ಮಾತುಗಳು ನಿಮ್ಮ ಮನಸ್ಸಿಗೆ ತಲುಪದಂತೆ ನಿಮ್ಮ ಮನಸ್ಸಿನ ಬಾಗಿಲುಗಳನ್ನ ಮುಚ್ಚಿಬಿಟ್ರೆ ಮತ್ತಾರೂ ಕೂಡ ನಿಮ್ಗೆ ನೋವನ್ನ ಉಂಟು ಮಾಡೋಕೆ ಸಾಧ್ಯವಿಲ್ಲ. ಆದ್ರಿಂದ ನೆವರ್ ಅಕ್ಸೆಪ್ಟ್ ನೆಗೆಟಿವ್ ಕ್ರಿಟಿಸಿಸಮ್. ಅಂಡ್ ಫೈನಲ್ ಆಗಿ ನಂಬರ್ 20, ನಮ್ಮ ಜೀವನಕ್ಕೆ ಇಬ್ರು ಅತಿ ದೊಡ್ಡ ಶತ್ರುಗಳು. ಒಬ್ರು ಅಹಂಕಾರ ಅಂದ್ರೆ ಈಗೋ, ಅಂಡ್ ಇನ್ನೊಬ್ರು ಸೋಮಾರಿತನ ಅಂದ್ರೆ ಲೇಜಿನೆಸ್. ಯಾರಿಗಾದ್ರೂ ಈ ಎರಡರಲ್ಲಿ ಒಂದಿದ್ರೂ ಕೂಡ ಅವರ ಜೀವನ ನಾಶ. ಒಂದ್ ವೇಳೆ ಈ ಎರಡೂ ಕೂಡ ಒಬ್ಬರಲ್ಲೇ ಇವೆ ಅಂತ ಅಂದ್ಕೊಳ್ಳಿ, ಅಂತವರ ಜೊತೆಗೆ ಅವರ ಸುತ್ತಲಿರುವ ಎಲ್ಲರ ಜೀವನವೂ ಕೂಡ ನಾಶವಾಗಿ ಬಿಡುತ್ತೆ. ಆದ್ರಿಂದ ನೀವೊಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ಬೇಕು ಅಂತ ಅನ್ಕೊಂಡ್ರೆ ಈ ಎರಡನ್ನೂ ಕೂಡ ಬಿಟ್ಬಿಡಿ. ಸೊ ಫ್ರೆಂಡ್ಸ್, ನಾವು ತಪ್ಪು ಮಾಡೋದು ತಪ್ಪಲ್ಲ, ಇನ್ಫ್ಯಾಕ್ಟ್ ತಪ್ಪು ಮಾಡದಿದ್ರೇನೆ ತಪ್ಪು. ಆದ್ರೆ ಒಂದೇ ತಪ್ಪನ್ನ ಮತ್ತೆ ಮಾಡುವುದು ಅಪರಾಧ. ಒಂದು ತಪ್ಪಿನಿಂದ ನಮ್ಮ ಜೀವನಕ್ಕೆ ಅನುಭವ ಬರಬೇಕೇ ಹೊರತು ನಮಗೆ ತಪ್ಪು ಮಾಡೋದೇ ಅಭ್ಯಾಸವಾಗಿ ಹೋಗಬಾರ್ದು. ಆದ್ರಿಂದ ಬಿ ದಿ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಸೊ ನಾನು ಮೊದಲೇ ಹೇಳ್ದಂಗೆ ಲೈಫ್ ಅಲ್ಲಿ ಮಾಡುವ ಅತಿ ದೊಡ್ಡ ತಪ್ಪು ಅಂದ್ರೆ ಸಾವಿನಂತಹ ಅನ್ಸರ್ಟನಿಟಿಗಳಿಗೆ ತಯಾರಿಯನ್ನ ಮಾಡಿಕೊಳ್ಳದೆ ಇರೋದು. ಟರ್ಮ್ ಇನ್ಸೂರೆನ್ಸ್ ಪಾಲಿಸಿ ಅನ್ನೋದು ಪ್ರತಿಯೊಬ್ಬರ ಹತ್ರನೂ ಇರಲೇಬೇಕು. ಆವಾಗ ಮಾತ್ರ ನಿಮ್ಮ ಫ್ಯಾಮಿಲಿ ನೀವು ಹೋದ್ಮೇಲೂ ಕೂಡ ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಯನ್ನ ಅನುಭವಿಸಲ್ಲ. ಸೊ ಅಪ್ ಟು 15% ಡಿಸ್ಕೌಂಟ್ ಜೊತೆಗೆ ಟರ್ಮ್ ಇನ್ಸೂರೆನ್ಸ್ ಪ್ಲಾನ್ ಬೈ ಮಾಡೋಕೆ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಮೆಂಟ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಬಳಸಿ, ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೂಡ ಬೈ ಮಾಡಬಹುದು. ಸೊ ಇವು ನಾವು ಪ್ರತಿದಿನ ತಿಳಿಯದೆ ಮಾಡುವ 20 ತಪ್ಪುಗಳು. ಸೊ ಇದಕ್ಕೆ ಪಾರ್ಟ್ 2 ವಿಡಿಯೋ ಕೂಡ ಇದೆ, ಆದಷ್ಟು ಬೇಗ ಅದನ್ನು ಕೂಡ ರಿಲೀಸ್ ಮಾಡ್ತೀನಿ. ಹಾಗಾದ್ರೆ ಈ 20 ತಪ್ಪುಗಳಲ್ಲಿ ನೀವು ರೆಗ್ಯುಲರ್ ಆಗಿ ಮಾಡುವ ತಪ್ಪು ಯಾವ್ದಾದ್ರು ಇದೆಯಾ? ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.